ಹಾಯ್ ವಿವರ್ಸ್, ಇವತ್ತು ನಾವು ನಿಮಗೆ ಹಾಟ್ಸ್ಟಾರ್ ಕುಕ್ಕಿಂಗ್ ಸಿಸ್ಟಮ್ನ ಯಾವ ಥರ ಯೂಸ್ ಮಾಡ್ಬೋದು ಮತ್ತು ನಿಮಗೆ ಮನೆಗೆ ಬಾಕ್ಸ್ ಬಂದರೆ ಯಾವ ಥರ ಅನ್ಬಾಕ್ಸ್ ಮಾಡಬೇಕು ಅಂತ ನನಗೆ ಒಂದು ಶಾರ್ಟ್ ಆಗಿ ಒಂದು ವಿಡಿಯೋನ ಮಾಡಿಕೊಡ್ತೇನೆ. ಇದರಲ್ಲಿ ನಿಮಗೆ 2 ಟೈಪ್ಸ್ ಆಫ್ ಕುಕ್ಕಿಂಗ್ ಸಿಸ್ಟಮ್ ಬರುತ್ತೆ. ಒಂದು ಬೇಸಿಕ್ ಮಾಡಲ್, ಇನ್ನೊಂದು ನಿಮಗೆ ಟೈಮರ್ ಮಾಡಲ್ ಬರುತ್ತೆ. ಇದರಲ್ಲಿ ಬೇಸಿಕ್ ಮಾಡಲ್ ಮತ್ತು ಟೈಮರ್ ಮಾಡಲಲ್ಲಿ ಏನು ಡಿಫ್ರೆನ್ಸಸ್ ಅಂದರೆ ಇದರಲ್ಲಿ ನಿಮಗೆ ಆನ್ ಆಫ್ ಸ್ವಿಚ್ ಇರುತ್ತೆ ಮತ್ತು ನಿಮಗೆ ಡಿಗ್ರಿ ಇರುತ್ತೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಆನ್ ಆ್ಯಂಡ್ ಆಫ್ ಮ್ಯಾನ್ಯುವಲ್ ಸ್ವಿಚ್ಚು ಮತ್ತು ನಿಮಗೆ ಟೈಮರ್ ಪ್ಲಸ್ ಡಿಗ್ರಿ ಇರುತ್ತೆ. ನೀವು ಎಷ್ಟು ಡಿಗ್ರಿಗೆ ಇಟ್ಕೊಳ್ತೀರಾ ಆ ಇಂಡಿಕೇಷನ್ನ ನಿಮಗೆ ತೋರಿಸ್ಕೊಡುತ್ತೆ. ಸೊ ನಿಮಗೆ 5 amps ಪ್ಲಗ್ಗು ನೀವು ಏನು ಚಾರ್ಜಿಂಗ್ ಪಿನ್ನಿಗೆ ಯೂಸ್ ಮಾಡ್ತೀರಾ ಅದೇ ಥರ ಪ್ಲಗ್ ಬರುತ್ತೆ ನಿಮಗೆ. ಇದಕ್ಕೇನು ನಿಮಗೆ ಹೆಚ್ಚು ಏನು ಬೇಕಾಗಿರಲ್ಲ. ನಿಮಗೆ ನಾರ್ಮಲಾಗಿ ಚಾರ್ಜಿಂಗ್ ಏನು ಮಾಡ್ತೀರಾ ಅದೇ ಪ್ಲಗ್ನ ನೀವು ಯೂಸ್ ಮಾಡ್ಬೋದು ಇದಕ್ಕೆ. ಸೊ ಇದು ಎರಡೂ ನಿಮಗೆ ಪವರ್ ಕನ್ಸಪ್ಷನ್ ಸೇಮ್ ಇರುತ್ತೆ. 3 ಗಂಟೆ ಟೈಮ್ ನಿಮ್ಮ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ 1 ಯೂನಿಟ್ ಕಟ್ ಆಗುತ್ತೆ ಅಷ್ಟೇ. ಜಾಸ್ತಿ ಪವರ್ ಕನ್ಸಪ್ಷನ್ ನಿಮಗೆ ಏನೂ ಜಾಸ್ತಿ ಆಗಲ್ಲ. ಆರಾಮಾಗಿ ನೀವು ಮನೆಯಲ್ಲಿ ಯೂಸ್ ಮಾಡ್ಬೋದು. ಪೋರ್ಟೇಬಲ್ ಇರುತ್ತೆ, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಮತ್ತು ವ್ಯಾಕ್ಸ್ ಬಂದುಬಿಟ್ಟು ನಿಮಗೆ ಬೇಸಿಕ್ ಮಾಡಲ್ ನಿಮಗೆ 900 ವ್ಯಾಕ್ಸ್ ಬರುತ್ತೆ. ಟೈಮರ್ ಮಾಡಲ್ ಬಂದುಬಿಟ್ಟು ನಿಮಗೆ 950 ವ್ಯಾಕ್ಸ್ ಬರುತ್ತೆ. ಸೊ ಇದಕ್ಕೆ ಪ್ಲಗ್ಗು ನಾನು ಫಸ್ಟೇ ಹೇಳಿದ್ದೀನಿ 5 amps ಇರುತ್ತೆ ಸಾಕೆಟು, ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ನಾನೀಗ ಪ್ಲಗ್ನ ಕನೆಕ್ಟ್ ಮಾಡಿದ್ದೀನಿ. ಸೊ ಈಗ ಬಂದುಬಿಟ್ಟು ನಿಮಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ. ನೀವು ಆನ್ ಮಾಡಿದ ತಕ್ಷಣ ನಿಮ್ಗೆ 2 ಇಂಡಿಕೇಷನ್ನ ನಿಮಗೆ ತೋರಿಸ್ಕೊಡುತ್ತೆ ಆನ್ ಆಗಿದೆ ಅಂತ. ಸೊ ಇದು ಬಂದುಬಿಟ್ಟು ನಿಮಗೆ 0 ಡಿಗ್ರಿ ಅವೈಲಬಲ್ ಇಲ್ಲಲ್ಲ. ಇದರಲ್ಲಿ ನಿಮಗೆ ಡೈರೆಕ್ಟಾಗಿ 50 ಡಿಗ್ರಿ ಟು 350 ಡಿಗ್ರಿ ಅಂತ ನಿಮಗೆ ಇರುತ್ತೆ. ಸೊ ಸ್ಟಾರ್ಟಿಂಗ್ ನೀವು 350 ಡಿಗ್ರಿಗೆ ಇಟ್ಕೊಬೋದು. ಸೊ ನೀವು 350 ಡಿಗ್ರಿಗೆ ಇಟ್ಕೊಂಡು 5 to 10 ಮಿನಿಟ್ಸ್ ನೀವು ಆನ್ ಮಾಡಿಬಿಟ್ಟು ಪ್ಲೇಟು ಸರ್ಫೇಸ್ ನಿಮಗೆ ಹೀಟ್ ಆದಮೇಲೆ ನೀವು ಬೇಕಾದ್ರೆ ಕಮ್ಮಿ ಮಾಡ್ಕೊಬೋದು. 10 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಫ್ಲ್ಯಾಟ್ ಸರ್ಫೇಸು ನಿಮ್ಮ ಪಾತ್ರೆ ಏನಾದರೂ ಯೂಸ್ ಮಾಡಿ ಫ್ಲ್ಯಾಟ್ ಸರ್ಫೇಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು ನಿಮಗೆ ನೋಡಿ, ನಾನು ಕಡೆಯು ಯೂಸ್ ಮಾಡ್ತಾಯಿದ್ದೀನಿ, ಇದೂ ನಿಮಗೆ ಫ್ಲ್ಯಾಟ್ ಸರ್ಫೇಸ್ ಇದೆ. ಮತ್ತು ತವಾ ಯೂಸ್ ಮಾಡ್ತಾಯಿದ್ದೀನಿ, ಇದೂ ನಿಮಗೆ ಫ್ಲ್ಯಾಟ್ ಸರ್ಫೇಸ್ ಇದೆ. ಮತ್ತು ಸ್ಟೀಲ್ ಪಾತ್ರೆ ನೀವು ಯೂಸ್ ಮಾಡಬೇಕಂದ್ರೆ ಇದಕ್ಕೂ ನೀವು ಫ್ಲ್ಯಾಟ್ ಸರ್ಫೇಸ್ ಇರಬೇಕು. ನಿಮಗೆ ಫ್ಲ್ಯಾಟ್ ಸರ್ಫೇಸ್ ಏನಾದರೂ ಇರಲಿ ಆರಾಮಾಗಿ ಯೂಸ್ ಮಾಡ್ಕೊಬೋದು ನೀವು. ಈಗ ಕುಕ್ಕರ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೂ ಇದೂ ನಿಮಗೆ ಫ್ಲ್ಯಾಟ್ ಸರ್ಫೇಸಲ್ಲಿ ಇರಬೇಕು. ನೀವೇನಾದರೂ ಪಾತ್ರೆ ಯೂಸ್ ಮಾಡಿ ನಿಮಗೆ ಫ್ಲ್ಯಾಟ್ ಸರ್ಫೇಸಲ್ಲಿ ಇರಬೇಕು. ನೀವು ಏನಾದರೂ ಓವಲ್ ಶೇಪಲ್ಲಿ ಯೂಸ್ ಮಾಡೋಕ್ಕೆ ಹೋದರೆ ಅದು ನಿಮಗೆ ಸೆಟ್ ಆಗೋಲ್ಲ. ಇದರಲ್ಲಿ ಅಲ್ಲಾಡ್ತಾ ಇರುತ್ತೆ, ಹೀಟು ಆಗೋಲ್ಲ, ನಿಮಗೆ ಸರಿಯಾಗಿ ಕುಕ್ಕು ಆಗೋಲ್ಲ. ಸೊ ನೀವು ಏನಾದರೂ ಪಾತ್ರೆ ಯೂಸ್ ಮಾಡಿ ನೀವು ಫ್ಲ್ಯಾಟ್ ಸರ್ಫೇಸ್ನ ಯೂಸ್ ಮಾಡಿ ನೀವು. ಸೊ ನೀವು ಡಿಗ್ರಿನ 350 ಡಿಗ್ರಿಗೆ ಇಟ್ಕೊಂಡು 2 to 3 ಮಿನಿಟ್ಸಲ್ಲಿ ನಿಮಗೆ ಪ್ಲೇಟ್ ಸರ್ಫೇಸ್ ಅಲ್ಯೂಮಿನಿಯಂ ಪ್ಲೇಟ್ ಬರುತ್ತೆ. ಇದು ನಿಮಗೆ 2 to 3 ಮಿನಿಟ್ಸಲ್ಲಿ ಹೀಟ್ ಆಗಿಬಿಡುತ್ತೆ. 2 to 3 ಮಿನಿಟ್ಸ್ ಹೀಟ್ ಆದಮೇಲೆ ನೀವು ಸರ್ಫೇಸು ಫ್ಲ್ಯಾಟ್ ಆಗಿರಬೇಕು. ನಾನು ನೋಡಿ ಈಗ ಇದರಲ್ಲಿ ನೀರು ಇಕ್ಕಿದ್ದೀನಿ, ಫ್ಲ್ಯಾಟ್ ಆಗಿದೆ ಸರ್ಫೇಸು. ಸೊ ನಾನು ಇದ್ಮೇಲೆ ಇಡ್ತಾ ಇದ್ದೀನಿ. ಸೊ ಈಗ ನೀವು ಬೇಕಾದರೆ 100 ಡಿಗ್ರಿ 250 ಡಿಗ್ರಿವರೆಗೂ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಸೊ ನಾನೀಗ 200 ಡಿಗ್ರಿಗೆ ಇಕ್ಕಿದ್ದೀನಿ. ನೀರನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ 200 ಡಿಗ್ರಿಗೆ ಇಕ್ಕಿದ್ದೀನಿ. ಬೈ ಮಿಸ್ ನೀವು ಹಾಲು ಇಲ್ಲ ಟೀ ಕಾಫಿ ಏನಾದರೂ ಮಾಡ್ಕೊಬೇಕಂದ್ರೆ ನೀವು 100 to 200 ಡಿಗ್ರಿವರೆಗೂ ಯೂಸ್ ಮಾಡ್ಕೊಬೋದು. ಅದಕ್ಕಿಂತ ಜಾಸ್ತಿ ನೀವು ವೆಜಿಟೇಬಲ್ಸ್ ಏನಾದರೂ ಫ್ರೈ ಮಾಡ್ತಿದ್ದೀರಾ ಅಂದರೆ 250 ಇಟ್ಕೊಬೋದು. ನೀವು ಮಾಂಸ ಏನಾದರೂ ಫ್ರೈ ಮಾಡ್ತಿದ್ದೀರಾ ಅಂದರೆ ಇಲ್ಲ ಕುಕ್ಕರ್ ಏನಾದರೂ ಇಕ್ತಿದ್ದೀರಾ ಅಂದರೆ 350 ಡಿಗ್ರಿಗೆ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಇದರಲ್ಲಿ ನಿಮಗೆ ಮೇನ್ ಏನಂದರೆ ಪವರ್ ಕನ್ಸಪ್ಷನ್ ನಿಮಗಿರುತ್ತೆ ಮತ್ತು ಫ್ಲ್ಯಾಟ್ ಸರ್ಫೇಸ್ನ ನೀವು ಯೂಸ್ ಮಾಡ್ಬೋದು. ಸೊ ನಾನೀಗ ನೀರನ್ನು ಬಾಯ್ಲ್ ಮಾಡೋಕ್ಕೆ ಇಕ್ಕಿದ್ದೀನಿ. ಅದು ನಿಮಗೆ ಎಕ್ಸಾಂಪಲ್ ಆಗಿ ನಾನು ಟೆಂಪ್ರೇಚರ್ ಎಷ್ಟಿದೆ ಅಂತಲೂ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಈಗ ನೀರು ಬಾಯ್ಲ್ ಆಗ್ತಿದೆ, ಟೆಂಪರೇಚರ್ ನೋಡೋಣ ನಾವು. ನೋಡ್ತಾ ಇರ್ಬೋದು ನೀವು ಟೆಂಪ್ರೇಚರ್ ಎಷ್ಟು ಹೆವಿಯಾಗಿ ಎಕ್ಸ್ಟೆಂಡ್ ಆಗ್ತಿದೆ ಅಂತ ನೋಡ್ಬೋದು ನೀವು. ನಿಮಗೆ ಲಾಸ್ಟಾಗಿ ನಾನು ತೆಗ್ದಿದ್ದು 61.2 ಡಿಗ್ರಿ ಇದೆ. ನಿಮಗೆ ಟೆಂಪ್ರೇಚರು ಅಷ್ಟೊಂದಿದೆ. ನಿಮಗೆ ಅದಕ್ಕಿಂತ ಹೆವಿನೂ ನಿಮಗೆ ಬಿಸಿ ಆಗುತ್ತೆ ನೀರು. ಸೊ ಇದ್ರದ್ದು ಮೇನ್ ಫ್ಯೂಚರ್ ಏನಂದರೆ ನಿಮಗೆ ನೀವು ಏನು ಡಿಗ್ರಿಗೆ ಇಕ್ಕಿರ್ತೀರ ಅದೇ ಡಿಗ್ರಿ ನಿಮಗೆ ಪ್ಲೇಸ್ ಇರುತ್ತೆ. ಹೈನೂ ಆಗೋಲ್ಲ, ಕಮ್ಮಿನೂ ಆಗೋಲ್ಲ. ಸೊ ನೀವು ಹಾಲು ಉಬ್ಬೋದು, ಫ್ಲೋಟ್ ಆಗೋದು ನಿಮಗೇನು ಚಾನ್ಸಸ್ ಇರಲ್ಲ ಇದರಲ್ಲಿ. ಮತ್ತು ನೀವು ಗ್ಯಾಸ್ ಮತ್ತು ಎಲೆಕ್ಟ್ರಿಕ್ ಸ್ಟೋವ್ಗೆ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕ್ ಸ್ಟೋವ್ ಇಸ್ ದ ಬೆಸ್ಟ್ ಅಂತೀವಿ. ಯಾಕಂದರೆ ನಾವು ಬಾಕ್ಸ್ ಮೇಲೇ ಕೊಟ್ಟಿದ್ದೀವಿ ನೋಡಿ, ಅಪ್ ಟು 50% ಲೋ ಪವರ್ ಕನ್ಸಪ್ಷನ್ ಅಂತ ಕೊಟ್ಟಿದ್ದೀವಿ. ನೀವು ಇದು 2 to 3 hours ಕಂಟಿನ್ಯೂಸ್ ಆಗಿ ರನ್ ಮಾಡಿದ್ರೆ ನಿಮಗೆ 1 ಯೂನಿಟ್ ಕಟ್ ಆಗುತ್ತೆ. ಬೇರೆ ಸ್ಟೋವ್ಸ್ ಎಲೆಕ್ಟ್ರಿಕ್ ಸ್ಟೋವ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಇದೆ. ಬೇರೆ ಎಲೆಕ್ಟ್ರಿಕ್ ಸ್ಟೋವ್ಸಲ್ಲಿ ನಿಮಗೆ 1 hour ಯೂಸ್ ಮಾಡಿದ್ರೆ 2 ಯೂನಿಟ್ ಕಟ್ ಆಗುತ್ತೆ. ನಿಮಗೆ ಚಪಾತಿ ಹಪ್ಪಳ ಏನು ಬೇಕಾದ್ರೂ ಮಾಡ್ಕೊಬೋದು ನೀವು. ಬಟ್ ನೀವು ಇದ್ಮೇಲೆ ಆಯಿಲ್ ಯೂಸ್ ಮಾಡೋಂಗಿಲ್ಲ, ಪ್ಲೇಟ್ ಮೇಲೆ ನೀವು ಆಯಿಲ್ ಯೂಸ್ ಮಾಡೋಂಗಿಲ್ಲ. ಆ ಥರ ನೀವು ಆಯಿಲು ಬಟರು ಇಲ್ಲ ತುಪ್ಪ ಏನಾದರೂ ಯೂಸ್ ಮಾಡಬೇಕಂದ್ರೆ ನೀವು ಪ್ಯಾನ್ ಇಟ್ಕೊಂಡು ಚಪಾತಿ ಮಾಡ್ಕೊಂಡು ಅದ್ಮೇಲೆ ಯೂಸ್ ಮಾಡ್ಕೊಬೋದು. ಸೊ ಕ್ಲೀನಿಂಗ್ ಬಂದುಬಿಟ್ಟು ನೀವೆಲ್ಲ ಕುಕ್ ಮಾಡಾದಮೇಲೆ
ನೀವೇನು ಪಾತ್ರೆ ಇಕ್ಕಿರ್ತೀರ ಆ ಪಾತ್ರೆನ ಕೆಳಗಡೆ ಇಕ್ಬಿಟ್ಟು ಸ್ವಿಚ್ ಆಫ್ ಮಾಡಿ ಪ್ಲಗ್ ತೆಗೆದ್ಬಿಟ್ಟು ಕೂಲ್ ಆದಮೇಲೆ ನೀವು ಒಂದು ಸಾಫ್ಟ್ ಬಟ್ಟೆನ ತೊಗೊಂಡು ಕ್ಲೀನ್ ಮಾಡ್ಕೊಬೋದು ಆರಾಮಾಗಿ. ಸೊ ಇದಕ್ಕೆ ನೀವು ವಾಶ್ ಮಾಡಬೇಕು, ನೀರು ಹಾಕ್ಬಿಟ್ಟು ಉಜ್ಜೋದು ಏನೂ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಸ್ಮೂತಾಗಿರೋದು ಬಟ್ಟೆನ ನೀವು ಕ್ಲೀನ್ ಮಾಡ್ಕೊಬೋದು. ಸೊ ಈಗ ನೀವು ಟೈಮರ್ ಮಾಡೆಲ್ನ ನೋಡ್ತಾ ಇದ್ದೀರಾ. ಇಲ್ಲಿ ಟೈಮರ್ ಮಾಡೆಲಲ್ಲಿ ನಿಮಗೆ ಟೈಮರ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಬರುತ್ತೆ ಮತ್ತು ಮ್ಯಾನ್ಯಲ್ ಸ್ವಿಚ್ ಬರುತ್ತೆ. ಇದನ್ನು ನೀವು ಆನ್ ಮಾಡಿದ್ರೆ ಯಾವ ಥರ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಈಗ. ಸೊ ಇದರಲ್ಲಿ ನಿಮಗೆ ಟೈಮರ್ ನಾಬ್ ಒಂದು ಬರುತ್ತೆ ಮತ್ತು ಟೆಂಪ್ರೇಚರ್ ನಾಬ್ ಒಂದು ಬರುತ್ತೆ. ಅದು ಬಿಟ್ಟು ನಿಮಗೆ ಇಂಡಿಕೇಷನ್ಸ್ ಕಾಣಿಸ್ತಾ ಇದೆಯಾ ಇಲ್ಲಿ. ಇಂಡಿಕೇಷನ್ಸ್ ಬಂದುಬಿಟ್ಟು ಇದು ಎಂತಕ್ಕಂದರೆ ನೀವು ಎಷ್ಟು ಡಿಗ್ರಿ ಎಷ್ಟು ಟೆಂಪ್ರೇಚರಿಗೆ ಇಕ್ಕಿರ್ತೀರ ಆ ನಿಮಗೆ ಇಂಡಿಕೇಷನ್ನ ಇಲ್ಲಿ ತೋರಿಸ್ಕೊಡುತ್ತೆ. ಸೊ ಇದು ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಇದು ಬಂದುಬಿಟ್ಟು ನಿಮಗೆ ಟೈಮಿಂಗ್ ನಾಬು. ಟೈಮಿಂಗ್ ನಾಬಲ್ಲಿ ನಿಮಗೆ 5 to 60ವರೆಗೂ ಟೈಮಿಂಗ್ ಇದೆ ನಿಮಗೆ. ಸೊ ಇದು ಬಂದುಬಿಟ್ಟು ನೀವು 5 ಇಲ್ಲ 20 ನಿಮಿಷಕ್ಕೆ ಇಕ್ತಾ ಇದ್ದೀರಾ ಅಂದರೆ ಇದು ಬಿಟ್ಬಿಟ್ಟು ನೀವು ಡಿಗ್ರಿ ಇಲ್ಲಿ ನಿಮಗೂ ಡಿಗ್ರಿ 0 ಡಿಗ್ರಿಯಿಂದ ಬರೋಲ್ಲ, 50 ಡಿಗ್ರಿಯಿಂದ ನಿಮಗೆ 350 ಡಿಗ್ರಿವರೆಗೂ ಬರುತ್ತೆ. ಸೊ ಇದು ಬಂದುಬಿಟ್ಟು ನೀವು 350 ಡಿಗ್ರಿಗೆ ಸೇಮ್ ಅದೇ ಥರ ಯೂಸೇಜು. ನಿಮಗೆ ಹಾಲು ಏನಾದರೂ ನೀವು ಇದು ಮಾಡ್ಕೊಬೇಕಂದ್ರೆ 100 to 200 ಡಿಗ್ರಿವರೆಗೂ ಇಟ್ಕೊಬೋದು. ನಿಮಗೆ ಆಚೆಗಡೆ ಫ್ಲೋ ಆಗೋದು ಏನೂ ಚಾನ್ಸಸ್ ಇರೋಲ್ಲ. ನೀವು ವೆಜಿಟೇಬಲ್ಸ್ ಏನಾದರೂ ಫ್ರೈ ಮಾಡ್ತಿದ್ದೀರಾ ಅಂದರೆ ನೀವು 250 to 300 ಡಿಗ್ರಿವರೆಗೂ ಇಟ್ಕೊಬೋದು. ಈ ಥರ ನೀವು ವೆಜ್ಜು ನಾನ್ ವೆಜ್ ಯೂಸ್ ಮಾಡಬೇಕಂದ್ರೆ ಇದನ್ನು 350 ಡಿಗ್ರಿಗೆ ಯೂಸ್ ಮಾಡ್ಕೊಬೋದು. ಸೊ ಈಗ ಬಂದುಬಿಟ್ಟು ನಾನು ಇದ್ಮೇಲೆ ಫ್ಲ್ಯಾಟ್ ಸರ್ಫೇಸು ಪಾತ್ರೆಯಲ್ಲಿ ನೀರಿಕ್ಕಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಆನ್ ಆಗಿದೆ, ಬಟ್ ನಿಮಗೆ ಇಂಡಿಕೇಷನ್ ತೋರಿಸ್ಕೊಡ್ತಿಲ್ಲ. ಈಗ ನಾನು ಟೈಮಿಂಗ್ ಬಂದುಬಿಟ್ಟು ನಿಮಗೆ 5 into 60ವರೆಗೂ ನಿಮಗೆ 60 ಮಿನಿಟ್ಸ್ವರೆಗೂ ಇರುತ್ತೆ. ಸೊ ನಾನು ಡೆಮೋಕ್ಕೋಸ್ಕರ 2 to 3 ಮಿನಿಟ್ಸ್ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ನಾನು 2 to 3 ಮಿನಿಟ್ಸ್ ಎಕ್ಸ್ಟೆಂಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಂಡಿಕೇಷನ್ ತೋರಿಸ್ಕೊಡ್ತೀವಿ ಆನ್ ಆಗಿದೆ ಟೈಮಿಂಗ್ ಅಂತ. ಸೊ ಇದು ಬಂದುಬಿಟ್ಟು ನಿಮಗೆ 50 into 350 ಡಿಗ್ರಿವರೆಗೂ ನಿಮಗೆ ಇಂಡಿಕೇಷನ್ ಇರುತ್ತೆ. ಸೊ ಇದು ಬಂದುಬಿಟ್ಟು ನೀವು ಸ್ಟಾರ್ಟಿಂಗು 350 ಡಿಗ್ರಿಗೆ ಇಟ್ಕೊಂಡ್ರೆ 2 to 3 ಮಿನಿಟ್ಸ್ಗೆ ನಿಮಗೆ ಅಲ್ಯೂಮಿನಿಯಂ ಪ್ಲೇಟ್ನ ಹೀಟ್ ಆಗುತ್ತೆ. ಹೀಟ್ ಆದಮೇಲೆ ನೀವು ಡಿಗ್ರಿನ ಕಮ್ಮಿ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಸೊ ನಾನೀಗ 350 ಡಿಗ್ರಿಗೆ ಇಕ್ಕಿದ್ದೀನಿ. ಪ್ಲೇಟ್ ನಮ್ಮದು ಅಲ್ಯೂಮಿನಿಯಂ ಪ್ಲೇಟ್ ನಮ್ಮದು ಹೀಟ್ ಆಗಿದೆ. ಸೊ ನಾನೀಗ ನಿಮಗೆ 100 ಡಿಗ್ರಿಗೆ ತೋರಿಸ್ಕೊಡ್ತೀನಿ. ಸೊ ನಿಮಗೆ ಪ್ಲೇಟ್ ಹೀಟ್ ಆದಮೇಲೆ ನೀವೇನು ಬೇಕೋ ಇಟ್ಕೊಬೋದು. ಸೊ ನಾನೀಗ 100 ಡಿಗ್ರಿಗೆ ಇಕ್ಕಿದ್ದೀನಿ. ಸೊ ನಿಮಗೆ 100 ಡಿಗ್ರಿ ಇಂಡಿಕೇಷನ್ ಇಲ್ಲಿ ತೋರಿಸ್ಕೊಡುತ್ತೆ. ಫ್ಲ್ಯಾಟ್ ಸರ್ಫೇಸ್ ಅದೇ ಥರ ನೀವೇನು ಇದಕ್ಕೆ ನಾನು ಹೇಳಿದೆ ನಿಮಗೆ ಫ್ಲ್ಯಾಟ್ ಸರ್ಫೇಸ್ ಯೂಸ್ ಮಾಡ್ಬೋದು, ಯಾವ ಥರ ಪಾತ್ರೆ ಯೂಸ್ ಮಾಡ್ಬೋದು ಅಂತ ಅದೇ ಥರ ಪಾತ್ರೆ ಇದರಲ್ಲೂ ಯೂಸ್ ಮಾಡ್ಕೊಬೋದು. ಇದು ನಿಮ್ಮದು ಪವರ್ ಕನ್ಸಪ್ಷನ್ ಸೇಮ್ ಬರುತ್ತೆ. 2 ಅವರ್ 3 ಅವರ್ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ 1 ಯೂನಿಟ್ ಕಟ್ ಆಗುತ್ತೆ. ಇದನ್ನು ಅಷ್ಟೇ ನಿಮಗೆ ಬಾಕ್ಸ್ ಮೇಲೆ ನಾವು ತೋರಿಸ್ಕೊಡ್ತೀವಿ. ಅಪ್ ಟು 50% ಲೋ ಪವರ್ ಕನ್ಸಪ್ಷನ್ ಅಂತ ನಾವು ಬಾಕ್ಸ್ ಮೇಲೆ ಕೊಟ್ಟಿರ್ತೀವಿ ನಿಮಗೆ. ಇದು ಬಂದುಬಿಟ್ಟು ನಿಮಗೆ 950 ವ್ಯಾಟ್ಸ್ ಬರುತ್ತೆ. ಸೊ ನಾನೀಗ ಟೈಮಿಂಗ್ ಬಂದುಬಿಟ್ಟು ನಿಮಗೆ 2 ನಿಮಿಷ ಇಕ್ಕಿದೆ. 2 ನಿಮಿಷ ನೀವು ಇಕ್ಕಿರ್ತೀರಲ್ವ, ಆಫ್ ಮಾಡಬೇಕಾದ್ರೆ ನಿಮಗೆ ಇದರಲ್ಲಿ ನಿಮಗೆ ಟಂಗ್ ಅಂತ ಸೌಂಡ್ ಬರುತ್ತೆ. ಸೊ ನೋಡ್ಬೋದು 1 ನಿಮಿಷ ಆದ ತಕ್ಷಣ ನಿಮಗೆ ಆಫ್ ಆಯಿತು. ನಾನು ಹೇಳಿದ್ದೆ ನಿಮಗೆ ಆಫ್ ಆಗಬೇಕಾದ್ರೆ ನಿಮಗೆ ಟಂಗ್ ಅಂತ ಸೌಂಡ್ ಬರುತ್ತೆ ಅಂತ. ಸೌಂಡು ಬಂದಿದೆ ಮತ್ತು ಇಂಡಿಕೇಷನು ನಿಮಗೆ ಆಫ್ ಆಗಿದೆ. ಇಲ್ಲಿ ನಿಮಗೆ ಟೈಮಿಂಗ್ ಆಫ್ ಆದ ತಕ್ಷಣ ನಿಮಗೆ ಇಲ್ಲಿ ಡಿಗ್ರಿಯಲ್ಲೂ ನಿಮಗೆ ಟೆಂಪ್ರೇಚರಲ್ಲೂ ಆಟೋಮೆಟಿಕ್ ಕಟ್ ಆಫ್ ಆಗಿಬಿಡುತ್ತೆ. ಇದು ಆಫ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಇದೂ ನಿಮಗೆ ಟೆಂಪ್ರೇಚರ್ ಕಟ್ ಆಫ್ ಆಗುತ್ತೆ. ಸೊ ಈಗ ನಿಮಗೆ ಟೈಮಿಂಗ್ ಬೇಡ ಮ್ಯಾನ್ಯುಯಲಾಗಿ ಯೂಸ್ ಮಾಡ್ಕೊತೀರಾ ಅಂದರೆ ನೀವು ಇದನ್ನು ಮ್ಯಾನ್ಯುಯಲ್ ಸ್ವಿಚ್ನ ಆನ್ ಮಾಡ್ಕೊಬೋದು. ಆನ್ ಮಾಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟಕ್ಕೆ ಡಿಗ್ರಿಗೆ ನೀವು ಇಟ್ಕೊಬೋದು. ಸೊ ನಿಮಗೆ ಟೈಮಿಂಗಿಗೆ ಎಂತಕ್ಕೆ ಯೂಸ್ ಮಾಡ್ತೀರಾ ನೀವು ಅಂದರೆ ನೀವೇನಾದರೂ ಏನಾದರೂ ಸ್ಟವ್ ಮೇಲೆ ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇರ್ತೀರಾ, ಆ ಟೈಮಲ್ಲಿ ನಿಮಗೆ ಸುಟ್ಟೋಗೋದು ಚಾನ್ಸಸ್ ಇರುತ್ತೆ ಅಂತ ನಿಮ್ಗೆ ಭಯ ಇರುತ್ತೆ. ಸೊ ನೀವೇನು ಮಾಡಬೇಕು, ಟೈಮಿಂಗ್ ಸ್ವಿಚ್ನ ಆನ್ ಮಾಡಿಬಿಟ್ಟು ಟೈಮಿಂಗ್ ಒಂದು 5 to 10 ಮಿನಿಟ್ಸ್ ನೀವು ಇಟ್ಬಿಟ್ರೆ 5 to 10 ಮಿನಿಟ್ಸ್ ನಿಮಗೆ ಆದ ತಕ್ಷಣ ಇದರಲ್ಲಿ ಟಂಗ್ ಅಂತ ಸೌಂಡ್ ಬಂದು ನಿಮಗೆ ಟೈಮಿಂಗು ಇಂಡಿಕೇಷನು ಪ್ಲಸ್ ನಿಮಗೆ ಆಟೋ ಕಟ್ ಆಫ್ ಡಿಗ್ರಿಯಲ್ಲೂ ಆಗಿಬಿಡುತ್ತೆ. ಸೊ ನಿಮಗೆ ಏನು ಸುಟ್ಟೋಗೋದು ಚಾನ್ಸಸ್ ಇರಲ್ಲ. ಬೈ ಮಿಸ್ಸು ನೀವೇನಾದರೂ ಆಫ್ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಡೈರೆಕ್ಟಾಗಿ ನೀವು ಸ್ವಿಚ್ ಪ್ಲಗ್ಗು ಎಲ್ಲಿ ಹಾಕಿರ್ತೀರ ಅಲ್ಲಿ ನೀವು ಡೈರೆಕ್ಟಾಗಿ ಸ್ವಿಚ್ ಆಫ್ ಮಾಡ್ಕೊಬೋದು. ಇದರಲ್ಲಿ ನಿಮಗೆ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋದು ಸ್ವಿಚ್ ಇರಲ್ಲ. ಬರೀ ಟೈಮರಿಗೆ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋ ಸ್ವಿಚ್ ಇರುತ್ತೆ ಅಷ್ಟೇ. ಟೆಂಪ್ರೇಚರ್ಗೆ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕೆ ಸ್ವಿಚ್ ಇರಲ್ಲ. ಟೆಂಪ್ರೇಚರ್ನ ನೀವು ಆನ್ ಆ್ಯಂಡ್ ಆಫ್ ಮಾಡಬೇಕು ಅಂದರೆ ನೀವು ಡೈರೆಕ್ಟಾಗಿ ಪ್ಲಗ್ ಎಲ್ಲಿ ಹಾಕಿರ್ತೀರ ಆ ಮ್ಯಾನ್ಯುಯಲ್ ಸ್ವಿಚ್ನ ನೀವು ಆಫ್ ಮಾಡ್ಕೊಬೋದು. ಸೊ ಎರಡು ನಾನು ನಿಮಗೆ ಬೇಸಿಕ್ ಮಾಡಲು ಪ್ಲಸ್ ನಿಮಗೆ ಟೈಮರ್ ಮಾಡಲ್ ಯಾವ ಥರ ಯೂಸ್ ಮಾಡಬೇಕಂತ ಒಂದು ಶಾರ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಇದು ಬಿಟ್ಟು ನಿಮಗೆ ಮ್ಯಾನ್ಯುಯಲ್ ಕಾರ್ಡಲ್ಲಿ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡರಲ್ಲೂ ನಿಮಗೆ ಇರುತ್ತೆ. ಮತ್ತು ನಮ್ಮದು ಕಂಪ್ನಿ ಸ್ಟಾರ್ಲೆಟ್ ಕಾರ್ಪೊರೇಷನ್ದು ಒಂದು ಸ್ಕ್ಯಾನರು ಇರುತ್ತೆ. ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಮದು ಏನು ವೀಡಿಯೋಸ್ ಬೇಕು ನಿಮಗೆ ಅದು ಡೈರೆಕ್ಟಾಗಿ ನಿಮಗೆ ಓಪನ್ ಆಗುತ್ತೆ. ಅದರಲ್ಲೂ ನೋಡ್ಕೊಂಡು ಯೂಸ್ ಮಾಡ್ಕೊಬೋದು. ನಿಮಗೆ ಮನೆಗೆ ಬಾಕ್ಸ್ ಬಂದ ಮೇಲೆ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಡಿಸ್ಪ್ಲೇ ಮೇಲೆ ನಮ್ಮ ಕಾಂಟ್ಯಾಕ್ಟ್ಸ್ ನಂಬರ್ ಇರುತ್ತೆ. ಅದನ್ನು ಕಾಲ್ ಮಾಡಿದ್ರೆ ನಾವು ಯಾವ ಥರ ಯೂಸ್ ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಸೊ ವಾಷಿಂಗು ನೀವು ಇದು ಬಂದುಬಿಟ್ಟು ಸೇಮ್ ಇದಕ್ಕೆ ಬೇಸಿಕ್ ಮಾಡಲಿಗೆ ನಾನು ಏನು ಹೇಳಿದೆ
ಆಫ್ ಮಾಡಿಬಿಟ್ಟು ಸ್ವಿಚ್ನ ತೆಗೆದುಬಿಟ್ಟು ಕೂಲ್ ಆದಮೇಲೆ ನೀವು ಒಂದು ಸಾಫ್ಟ್ ಇರೋದು ಬಟ್ಟೆನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಬೋದು. ನೀರು ಉಜ್ಜೋದು ಏನು ಮಾಡೋಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳಿದೆ. ಅದೇ ಥರ ನೀವು ಟೈಮರ್ ಮಾಡಲಲ್ಲೂ ಅದೇ ಥರ ವಾಶ್ ಮಾಡ್ಕೊಬೋದು. ವಾಷಿಂಗ್ ಎಲ್ಲ ಸೇಮ್ ಇರುತ್ತೆ. ಯೂಸೇಜು ನೀವು ಯಾವ ಥರ ಪಾತ್ರೆ ನಾನು ಬೇಸಿಕ್ ಮಾಡಲ್ಲಿ ಕೇಳಿದೆ ಅದೇ ಥರ ನೀವು ಇದಕ್ಕೂ ಯೂಸ್ ಮಾಡ್ಕೊಬೋದು. ಓಕೆ, ಥ್ಯಾಂಕ್ ಯು ವಿವರ್ಸ್.